ಯಾಕಂದ್ರೆ ಆಳ್ತಾ ಇರ್ತಕ್ಕಂಥ ಸರ್ಕಾರಗಳು ಮೊದಲಿಂದನೂ ನಮ್ಮಂಥವ್ರಿಗೆ ಸುಳ್ಳು ಹೇಳಿ ಇವತ್ತು ಬರ್ತೀನಿ ನಾಳೆ ಬರ್ತೀನಿ, ಇವತ್ತು ನಿಮ್ಮ ಪತ್ರಗಳು ರೆಡಿ ಮಾಡ್ಕೊಡ್ತೀನಿ ನಾಳೆ ರೆಡಿ ಮಾಡ್ಕೊಡ್ತೀನಿ ಅಂತ ಹೇಳ್ಕೊಂಡೆ ನಮ್ಮನ್ನು ಯಾಮರ್ಸ್ಕೊಂಡು ಬರ್ತಾ ಇದ್ದಾರೆ. ನಮಗೆ ರಾಜೀವ್ ಅವರು ಮತ್ತೆ ನಾಗೇಶ್ ಅಣ್ಣವರು ಇವರೆಲ್ಲ ನಮ್ಮ ಮುಖಂಡರುಗಳೆಲ್ಲ ಹೋಗಿದ್ದಾಗ ಈಶ್ವರ್ ಖಂಡ್ರೆ ಅವ್ರು ಬರ್ತಾರೆ, ಕಾಡ್ಗೋಡಿ ಭಾಗಕ್ಕೆ ಬಂದು ಅವ್ರ ಫಾರೆಸ್ಟ್ ಎಲ್ಲ ಇದೆ ಅಂತ ಹೇಳ್ಬಿಟ್ಟು ಹೇಳಿ ನೋಡ್ತಾರೆ ಅಂತ ಹೇಳಿ ನಾವು ತಿಳ್ಕೊಂಡಿದ್ವಿ. ನಿಮ್ ಫಾರೆಸ್ಟ್ ಇಲ್ಲಿಲ್ಲ, ಬರೀ ಜನಗಳೇ ಇರೋದಾದ್ರೆ ನೀವು ದಯವಿಟ್ಟು ಇದ್ರ ತಂಡಕ್ಕೆ ಬರಬೇಡ್ರಿ ಅಂತ ಹೇಳೋಣ ಅಂತ ಹೇಳಿ ನಾವು ಅವ್ರ ಹಿಂದೆ ನೀವು ಸೈಡ್ ಬಂದ್ಬಿಡು, ನಿಮ್ಗೆ ಕನ್ನಡದಲ್ಲೇ ಆದ್ರೆ ಅವ್ರು ಬೆಳಗ್ಗೆಯಿಂದ ಬರ್ತೀನಿ ಅಂತ ಹೇಳಿ ಡೆಲ್ಲಿಯಿಂದ ಸುರ್ಜೇವಾಲಾ ಅವ್ರು ಬಂದಿದ್ದಾರೆ. ಎಷ್ಟೆಷ್ಟು ಫಾರೆಸ್ಟ್ ಜಮೀನುಗಳು ಅಂತ ಹೇಳಿ ನೀವು ಯಾವ್ಯಾವ ಜಮೀನುಗಳನ್ನ ಇದ್ ಮಾಡ್ಕೊಂಡ್ರೆ ಅದ್ರಲ್ಲಿ ನನಗೆ ಎಷ್ಟು ಭಾಗ ಅಂತ ಹೇಳಿ ಏನೋ ಕೇಳಕ್ಕೆ ಕರೆದವ್ರೆ ಅನ್ಸುತ್ತೆ. ನಾವು ಇನ್ನೇನ ತಿಳ್ಕೊಬೇಕು. ಅವ್ರಿಲ್ಲ ಮುನ್ರಾಜ್ ಅಣ್ಣಕ್ಕಾದ್ರೂ ಫೋನ್ ಮಾಡಿ ಹೇಳ್ಬೇಕು, ಇಲ್ಲಾಂದ್ರೆ ರಾಜು ಅವ್ರಿಗಾದ್ರೆ ಹೇಳ್ಬೇಕು, ಮುನ್ಕೃಷ್ಣ ಅಣ್ಣ ಅವ್ರಿಗಾದ್ರೆ ಹೇಳ್ಬೇಕು, ಇಲ್ಲ ವಿಜಯ್ ಅವ್ರಿಗಾದ್ರೆ ಹೇಳ್ಬೇಕು. ನಾನು ಇವತ್ತು ಬರಕ್ಕಾಗ್ತಾ ಇಲ್ಲ ಅಂತ ಬೆಳಗ್ಗೆನೆ ಹೇಳಿದ್ರೆ, ಇಲ್ಲ ನೆನ್ನೆನೆ ಹೇಳ್ಬಿಟ್ಟಿದ್ರೆ ನಾವು ನಮ್ಮ ಜನಗಳಿಗೆ ಇಷ್ಟೊಂದು ತೊಂದರೆ ಕೊಡ್ತಾ ಇರಲಿಲ್ಲ. ನಾವು ರಾತ್ರಿ 11:30 12 ಗಂಟೆಯಲ್ಲಿ ರೋಡ್ ಓಡಾಡಿ ನಮ್ಮವರೆಲ್ಲ ಅಲಗಿರೋಡ್ ಬಿಟ್ಬಿಟ್ಟವ್ರೆ. ಆದ್ರೆ ಈ ಫಾರೆಸ್ಟ್ ಇಲಾಖೆಗೆ ಬಂದು ಇತ್ತೀಚೆಗೆ 1 ತಿಂಗಳಿಂದ ಕೊಡ್ತಾ ಇರ್ತಕ್ಕಂಥ ತೊಂದರೆ ಏನಿದೆ, ಇದರಿಂದ ಅಲಗೆ ಹೊಡೆಯಕ್ ಬರ್ದೇ ಇರೋರೆಲ್ಲ ಅಲಗೆ ಹೊಡೆಯಕ್ ಶುರು ಮಾಡೋರು. ರಾತ್ರಿ ಏನೋ ಹೊಡ್ಬಿಡ ಒಂದ್ ಸೌಂಡ್ ಬಂದ್ಬಿಡ್ಲಿ, ಅವ್ರಿಗೆ ಎಚ್ಚರಿಕೆ ಆಗ್ಲಿ. ಬೆಳಗ್ಗೆ ಮಕ್ಕಳನ್ನ ಯಾರನ್ನ ಸ್ಕೂಲ್ಗಳು ಕಳಿಸ್ಬೇಡ್ರಿ, ಇಂಪಾರ್ಟೆಂಟ್ ಏನಾದ್ರು ಕೆಲಸಗಳಿದ್ರೆ ಮಾತ್ರನೇ ಕಳಿಸಿ, ಮಿಕ್ಕದವರೆಲ್ಲ ದಯವಿಟ್ಟು ಇಲ್ಲಿರ್ರಿ ಅಂತ ಹೇಳಿದ್ದಕ್ಕೆ ನೀವು ಬೆಳಗ್ಗೆ 11 ಗಂಟೆಯಿಂದ ಇದುವರೆಗೂ ಸಾವಿರಾರು ಸಂಖ್ಯೆಯಲ್ಲಿ ತುಂಬಾ ಜನ ಬಂದು ಸೇರ್ಕೊಂಡು ಇಲ್ಲಿದ್ದೀರಿ. ಆದ್ರೆ ನಮ್ಗೆ ತಾಳ್ಮೆ ಅನ್ನೋದಿದೆ. 100 ವರ್ಷ ಕಾದಿದ್ದೀರಿ ಅಲ್ವಾ, 100 ವರ್ಷ ಕಾದಿದ್ದೀರಿ. ಅವರು 100 ವರ್ಷದಿಂದನೂ ಸದಾಯಿಸ್ಕೊಂಡ್ ಬರ್ತಾ ಇದ್ದಾರೆ. ನೀವೆಲ್ಲ ಬಂದು ಹೇಳಿದ ತಕ್ಷಣ ನಾವು ಹೋಗಿ ಚಲವಾದಿ ನಾರಾಯಣಸ್ವಾಮಣ್ಣವ್ರ ಹತ್ರ ಮಾತಾಡಿ ನಮ್ಮ ಮುಖಂಡರಿಗೆಲ್ಲ ಅದನ್ನ ಮೆಮೊರಾಂಡಮ್ ಕೊಟ್ಟು, ನಿನ್ನೆನೂ BY ವಿಜೇಂದ್ರಣ್ಣವರು ಮತ್ತೆ ಚಲವಾದಿ ನಾರಾಯಣಸ್ವಾಮಣ್ಣವ್ರು ಪ್ರೆಸ್ ಮೀಟ್ ಮಾಡಿದಾಗ ದಿನ್ನೂರು ಗ್ರಾಮದ ಬಗ್ಗೆ ಮಾತಾಡಿದ್ದಾರೆ. ಯಾವುದೇ ಕಾರಣಕ್ಕೂ ತೊಂದರೆ ಆಗ್ಬಿಡ್ದು ಅಂತ ಹೇಳಿ ನಮಗೂ ಭರವಸೆ ಇದೆ. ನಾವು ಬದುಕಿರೋರ್ಗು ಯಾವುದೇ ಕಾರಣಕ್ಕೂ ತೊಂದರೆ ಆಗಕ್ಕೆ ಬಿಡ್ಕೊಡ್ದು ಅಂತ ಹೇಳಿ ಅದೇ ಕೆಲಸದಲ್ಲಿ ಕೈ ಕಾಲು ತೊಳೆದು ಮನೆಗಳಲ್ಲೂ ಬಿಟ್ಬಿಟ್ಟವ್ರು ನಮ್ಮನ್ನೆಲ್ಲರನ್ನು. ಅವ್ರನ್ನೆಲ್ಲ ಬೆಳಗ್ಗೆಯಿಂದ ಸಂಜೆವರೆಗೂ ವಿಜಯಣ್ಣವರು ಮುನ್ಕೃಷ್ಣ